ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ಒಂದೇ ಜಗದ್ಗುರು. ಅನೇಕ ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಅಂದರೆ ಮಾರ್ಗಶೀರ್ಷ ಮಾಸ. ಯಾಕೆ ಅಂತ ಹೇಳಿದರೆ ಕೃಷ್ಣ ಪರಮಾತ್ಮನೇ ಹೇಳಿದಂತಹ ಮಾತು ಮಾಸಾನ ಮಾರ್ಗಶೀರ್ಷೋಹಂ ಅಂತ. ಈ ಮಾರ್ಗಶೀರ್ಷ ಮಾಸ ನನಗೆ ಅತ್ಯಂತ ಪ್ರೀತಿಕರವಾದಂತಹ ಮಾಸ. ಇಂತಹ ಮಾರ್ಗಶೀರ್ಷ ಮಾಸದ ಬಗ್ಗೆ ನನಗೆ ಎಷ್ಟು ತಿಳಿದಿದ್ದೇನೋ ಅಷ್ಟು ನಿಮಗೆ ತಿಳಿಸಲು ಇಚ್ಛೆ ಪಡ್ತಾ ಇದ್ದೇನೆ. ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ, ನಮಗೆ ಮಾರ್ಗಶೀರ್ಷ ಮಾಸದ ಮಹಾತ್ಮ್ಯವನ್ನ ತಿಳಿಸಿ ಅಂತ. ಅದಕ್ಕೆ ಶೌನಕಾದಿ ಋಷಿಗಳು ಹೇಳ್ತಿದ್ದಾರೆ, ನೀವು ಪ್ರಶ್ನೆಯನ್ನ ನನಗೆ ಕೇಳಿದ್ದೀರಿ, ಅದೇ ರೀತಿಯಾಗಿ ಪ್ರಶ್ನೆಯನ್ನ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಗೂ ಕೂಡ ಕೇಳಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಏನಂತ ಕೇಳಿದ್ದಾರೆ ಅಂತ ಹೇಳಿದ್ರೆ, ಮಾಸಾನ ಮಾರ್ಗಶೀರ್ಷೋಹಂ ಇತ್ಯುಕ್ತ ಭವತಾ ಪುರ ತಸ್ಯ ಮಾಸಸ್ಯ ಮಾಹಾತ್ಮ್ಯಂ ಜ್ಞಾತುಮಿಚ್ಛಾಮಿ ತತ್ವತಃ ಅಂತ. ಆ ಮಾರ್ಗಶೀರ್ಷ ಮಾಹಾತ್ಮ್ಯವನ್ನ ನಾನು ಭಕ್ತಿ ಶ್ರದ್ಧೆಯಿಂದಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪರಮಾತ್ಮ, ಅದರ ಬಗ್ಗೆ ನನಗೆ ಸ್ವಲ್ಪ ತಿಳಿಸಿಕೊಡು. ಆ ಮಾಸದಲ್ಲಿ ಮಾಡುವ ದಾನ, ಆ ಮಾಸದಲ್ಲಿ ಮಾಡುವ ಆರಾಧನೆ, ಇದರಿಂದಲೂ ಎಲ್ಲರಿಂದಲೂ ಕೂಡ ಬರುವಂತಹ ಫಲದ ಬಗ್ಗೆ ನನಗೆ ತಿಳಿಸಿಕೊಡು. ಅಷ್ಟೇ ಅಲ್ಲದೇನೆ ಆ ಮಾರ್ಗಶೀರ್ಷ ಮಾಸಕ್ಕೆ ಯಾರು ಅಭಿಮಾನಿ ದೇವತೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸಾಧು ಪೃಷ್ಟ ಮಹಾಭಾಗ ಸರ್ವಲೋಕೋಪಕಾರಿಣ ಅಂತ. ಇಡೀ ಜಗತ್ತಿಗೆ ಉಪಕಾರವನ್ನ ಮಾಡುವಂತಹ ಪ್ರಶ್ನೆಯನ್ನ ಕೇಳಿದ್ದೀಯಾ ಮಗನೇ, ನಾನು ಅದರ ಬಗ್ಗೆ ನಾನು ಮಾರ್ಗಶೀರ್ಷದ ಮಹಾತ್ಮ್ಯವನ್ನ ನಿನಗೆ ತಿಳಿಸಿಕೊಡ್ತೇನೆ. ನಿನ್ನನ್ನ ಇಟ್ಟುಕೊಂಡು ಇಡೀ ಜಗತ್ತಿಗೆ ನಾನು ಆ ಮಾರ್ಗಶೀರ್ಷದ ಮಹಾತ್ಮ್ಯವನ್ನ ತಿಳಿಸಿಕೊಡ್ತೇನೆ. ಎಷ್ಟು ಮಾಸಗಳಿವೆನೋ ಆ ಎಲ್ಲ ಮಾಸಗಳಲ್ಲಿಯೂ ನೀನು ಏನೇ ಕರ್ಮವನ್ನ ಮಾಡಿದರೂ ನಾನು ಅದಕ್ಕೆ ಪ್ರೀತನಾಗ್ತೀನಿ. ಆದರೆ ಮಾರ್ಗಶೀರ್ಷ ಮಾಸದಲ್ಲಿ ನೀವು ಮಾಡಿದ ಯಾವ ಕರ್ಮಗಳಿವೆನೋ ಆ ಕರ್ಮಗಳಿಗೆ ಅನಂತ ಪಟ್ಟು ನಾನು ಪ್ರಸನ್ನನಾಗ್ತೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ. ಅದಕ್ಕೆ ಸರ್ವಯಜ್ಞೇಶು ಯತ್ ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ ತತ್ಫಲಂ ಸಮವಾಪ್ನೋತಿ ಮಾರ್ಗಶೀರ್ಷೆ ಕೃತೆ ಕೃತಃ ಅಂತ. ಮಾರ್ಗಶೀರ್ಷ ಮಾಸದಲ್ಲಿ ನೀವು ಯಾವ ಯಜ್ಞವನ್ನ, ಬೇರೆ ಮಾಸದಲ್ಲಿ ಯಜ್ಞವನ್ನ ಮಾಡಿದಾಗ ಎಷ್ಟು ಫಲ ಬರಬೇಕೋ, ನೀವು 1000 ಯಜ್ಞವನ್ನ ಮಾಡಿ ಆ 1000 ಯಜ್ಞವನ್ನ ಮಾಡಿದಷ್ಟು ಪುಣ್ಯ ಮಾರ್ಗಶೀರ್ಷದಲ್ಲಿ ನೀವು 1 ಯಜ್ಞ ಮಾಡಿದರೂ ಕೂಡ ಅಷ್ಟು ಪುಣ್ಯ ಬರ್ತದಂತೆ. ಗಂಗೆಯಿಂದ ಹಿಡಿದುಕೊಂಡು ಎಲ್ಲ ಪುಣ್ಯ ನದಿಗಳಲ್ಲಿ ನೀವು ಸ್ನಾನ ಮಾಡಿ ಅಲ್ಲಿ ಬರುವಂತಹ ಯಾವ ಪುಣ್ಯ ಇರುತ್ತೋ, ಅದರಿಂದ ಬರುವ ಯಾವ ಫಲ ಇರುತ್ತೋ ಆ ಫಲ ಈ ಮಾರ್ಗಶೀರ್ಷ ಮಾಸದಲ್ಲಿ ನೀವು 1 ದಿನ ಸ್ನಾನ ಮಾಡಿದರೂ ಕೂಡ ಅಷ್ಟು ಪುಣ್ಯ ಬರುತ್ತಂತೆ. ಅಷ್ಟೇ ಅಲ್ಲದೇನೆ ನೀವು ಭಗವಂತನ ಪ್ರೀತಿಗೋಸ್ಕರ ಧ್ಯಾನವನ್ನ ಮಾಡಿ, ಜಪವನ್ನ ಮಾಡಿ, ಮೌನಾಚರಣೆಯನ್ನ ಮಾಡಿ, ಈ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನ, ಭಗವಂತನ ಆರಾಧನೆಯನ್ನ ನೀವು ಮಾಡಿದಾಗ ಭಗವಂತ ಪ್ರಸನ್ನನಾಗಿ ನಿಮಗೆ ಬೇಕಾದಂತಹ ಅಭಿಷ್ಟ ಫಲಗಳನ್ನ ಭಗವಂತ ಕೊಡ್ತಾನೆ. ಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಸ್ನಾನೇನ ದಾನೇನ ಚ ಪೂಜನೇನ ಧ್ಯಾನೇನ ಮೌನೇನ ಕೃತಾಭಿಶ್ಚ ಅಂತ. ಈ 8 ಮಾಸಗಳಿವೆ. ಈ 8 ಮಾಸಗಳಲ್ಲಿ ನೀವು ಇದನ್ನ ಮಾಡಿದರೆ, ಜಪವನ್ನ ಮಾಡಿದರೆ, ತಪವನ್ನ ಮಾಡಿದರೆ, ಮೌನಾದಿಗಳನ್ನ ಮಾಡಿದರೆ ನಾನು ಪ್ರಸನ್ನನಾಗ್ತೇನೆ ಅಂತ ನೀವೇನ್ ಅನ್ಕೊಂಡಿದ್ದೀರಾ, ಅದಕ್ಕಿಂತ ಆ ಮಾಸಗಳಲ್ಲಿ ನೀವು ಮಾಡುವುದಕ್ಕಿಂತ ಸ್ವಲ್ಪ ಭಾಗವನ್ನ ಮಾಡಿದರೂ ಕೂಡ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಬೇಗನೆ ನಿಮ್ಮಲ್ಲಿ ಪ್ರಸನ್ನನಾಗ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ. ಅಷ್ಟೇ ಅಲ್ಲದೇನೆ ಈ ಮಾರ್ಗಶೀರ್ಷ ಮಾಸದಲ್ಲಿ ಮಾಡಬೇಕಾದಂತಹ ಕಾರ್ಯವನ್ನ ನಾವು ಮಾಡದೇ ಹೋದರೆ ಕೃಷ್ಣ ಪರಮಾತ್ಮ ಅವರಿಗೆ ಪಾಪ ಅನ್ನೋದು ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮಾರ್ಗಶೀರ್ಷಂ ನ ಕುರ್ವಂತಿಯೇ ನರ ಭಾರತಾಜಿರೇ ಪಾಪರೂಪಶ್ಚತೆ ಜ್ಞೇಯಾ ಕಲಿಕಾಲ ವಿಮೋಹಿತಾ ಅಂತ. ಕಲಿಯ ಬಾಧೆಯಿಂದಾಗಿ ಮಾರ್ಗಶೀರ್ಷ ಮಾಸದಲ್ಲಿ ಮಾಡಬೇಕಾದಂತಹ ಕರ್ಮಾಚರಣೆಗಳನ್ನ ಯಾರು ಮಾಡೋದಿಲ್ವೋ ಅವರಿಗೆ ಘೋರವಾದ ನರಕ ಅನ್ನೋದು ಇದ್ದೇ ಇದೆ.
ಇದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೇನೆ ಮಾಘ ಮಾಸದಲ್ಲಿ ನಾವು ಯಾವ ಒಂದು ಕಾರ್ಯವನ್ನ ಮಾಡ್ತೇವೋ ಆ ಕಾರ್ಯಕ್ಕೆ 100ರಷ್ಟು ಫಲ ಅನ್ನೋದು ಮಾರ್ಗಶೀರ್ಷ ಮಾಸದಲ್ಲಿ ಮಾಡಿದರೆ ಸಿಗುತ್ತೆ. ಅಂತಹ ಮಾರ್ಗಶೀರ್ಷ ಮಾಸದಲ್ಲಿ ನಾವು ಎಷ್ಟೇ ರೀತಿಯಾದಂತಹ ಸ್ವಲ್ಪ ಕಿಂಚಿತ್ತು ನಾವು ಭಗವಂತನ ಆರಾಧನೆಯನ್ನ ಮಾಡಿದರೆ ನಮಗೆ ವರ ಅನ್ನೋದು ಬೇಗ ಸಿಗುತ್ತೆ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ವರೋದತ್ತೋ ಮಯಾತ್ಮ ವೈ ತಾಸಾಂ ತುಷ್ಟೋತ್ರ ವೈ ಕಿಲಃ ತಸ್ಮಾತ್ ನರೇಸ್ತು ಕರ್ತವ್ಯೋ ಮಾರ್ಗಶೀರ್ಷೋ ಯಥಾವಿಧಿ ಅಂತ. ಮಾರ್ಗಶೀರ್ಷ ಮಾಸದಲ್ಲಿ ಯಾವ ರೀತಿಯಾಗಿ ಧರ್ಮಾಚರಣೆಯನ್ನ ಮಾಡಬೇಕು ಆ ಧರ್ಮಾಚರಣೆಯನ್ನ ಮಾಡಿದರೆ ನಾನು ನಿಮ್ಮಲ್ಲಿ ಪ್ರಸನ್ನನಾಗ್ತೇನೆ, ಬೇಗನೆ ನಾನು ವರವನ್ನ ಕೊಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ. ಇಷ್ಟು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.